ಒಬ್ಬಳು ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನ ಇರಬಹುದು? ನಿಮ್ಮಲ್ಲಿ ಹಲವರನ್ನು ಈ ಸಮಸ್ಯೆ ಕಾಡ್ತಾ ಇರಬಹುದು. ಸಂಭೋಗ ಮಾಡದೆ ಇಷ್ಟು ದಿನ ಆಯ್ತು, ಆದರೂ ನನ್ನ ಹೆಂಡತಿ ಇದರ ಬಗ್ಗೆ ಏನು ಹೇಳುತ್ತಾನೆ ಇಲ್ವಲ್ಲ, ಅವಳಿಗೆ ಇಷ್ಟನೇ ಇಲ್ಲ ಅನ್ಸುತ್ತೆ. ಒಬ್ಬಳು ಹೆಣ್ಣು ಎಷ್ಟು ದಿವಸಗಳ ಕಾಲ ಸೆಕ್ಸ್ ಮಾಡದೆ ಇರಬಹುದು ಅಥವಾ ಅವಳಿಗೆ ಅದರ ಅವಶ್ಯಕತೆ ಇರಲ್ಲ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಈ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೆಣ್ಣಿಗೆ ಪ್ರತಿ ತಿಂಗಳು ಮೃದು ಚಕ್ರದ ಸಮಯ ಬಂದಾಗ ಆಕೆಯ ದೇಹದಲ್ಲಿ ಸಾಕಷ್ಟು ಹಾರ್ಮೋನ್ ಬದಲಾವಣೆಯಾಗುತ್ತೆ. ಇನ್ನೇನು ಋತುಚಕ್ರದ ಕೊನೆಯ ಕ್ಷಣಕ್ಕೆ ಬಂದಾಗ ಹೊಟ್ಟೆ ನೋವು, ಕ್ರಾಂಪಿಂಗ್, ರಕ್ತಸ್ರಾವ ಉಂಟಾಗುತ್ತದೆ. ಈ ಸಮಯದಲ್ಲಿ ಆಕೆಯ ಮೂಡ್ ಚೇಂಜ್ ಆಗುತ್ತೆ. ಇಂತಹ ಸಮಯದಲ್ಲಿ ಹೆಣ್ಣು ಸಂಭೋಗದ ವಿಷಯದಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದಿರುತ್ತಾಳೆ. ಅದೇ ರೀತಿ ಒಂದು ಬಾರಿ ಬಿಲ್ಡಿಂಗ್ ಆದ ಮೇಲೆ ದೇಹದಲ್ಲಿ ಹಾರ್ಮೋನ್ ನಿಯಂತ್ರಣಕ್ಕೆ ಬರುತ್ತೆ. ಆಗ ಹೆಣ್ಣಿಗೆ ಸೆಕ್ಸ್ನಲ್ಲಿ ಮತ್ತೆ ಆಸಕ್ತಿ ಬರಲಾರಂಭಿಸುತ್ತದೆ. ಈ ಸಮಯದಲ್ಲಿ ಆಕೆ ನಿಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಇರುತ್ತಾಳೆ. ಆಕೆ ನಿಮ್ಮಿಂದ ಸೆಕ್ಸ್ ಸುಖವನ್ನು ಬಯಸುತ್ತಾ ಇರುತ್ತಾಳೆ. ಇನ್ನೊಂದು ಮುಖ್ಯ ವಿಷಯ ಅನ್ನೋದು ಹೆಣ್ಣಿಗೆ ಸಂಭೋಗದ ಅನ್ನೋದು ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತೆ. ಆದರೆ ಗಂಡಿಗೆ ಅದು ಫಿಸಿಕಲ್ ಕನೆಕ್ಟ್ ಆಗಿರುತ್ತೆ. ಹೆಣ್ಣಿಗೆ ಹಣದ ವಿಚಾರ, ಮನೆ ವಿಚಾರ, ಆಕೆಯನ್ನು ಟೀಚ್ ಮಾಡುವ ರೀತಿ ಇದೆಲ್ಲದರ ಮೇಲೆ ಆಕೆಯ ಸಂಭೋಗ ಆಸಕ್ತಿ ನಿರ್ಧರಿತವಾಗುತ್ತೆ. ಆದರೆ ಗಂಡಿಗೆ ಹಾಗಲ್ಲ. ಗಂಡು ಹೆಣ್ಣಿನ ದೇಹ, ಆಕೆಯ ಮೈಮಾಟ ನೋಡಿ ಆಕೆ ಜೊತೆ ಸಂಭೋಗ ಮಾಡೋಕೆ ಬಯಸುತ್ತಾನೆ. ಇನ್ನು ಸರಿಸುಮಾರು 40 ವಯಸ್ಸಿನವರೆಗಿನ ಸ್ತ್ರೀಯರಿಗೆ ಸರಿಸುಮಾರು 2 ವಾರಗಳ ತನಕ ಸೆಕ್ಸ್ ಮಾಡದೆ ಇದ್ದರೆ ಯಾವುದೇ ಸಮಸ್ಯೆ ಇರಲ್ಲ. ಆದರೆ ಇದೇ ಸಮಯ 1 ತಿಂಗಳವರೆಗೆ ಹೋದರೆ ನಿಧಾನವಾಗಿ ಆಕೆಗೆ ಸೆಕ್ಸ್ನಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ. ಈ ಸಮಯದಲ್ಲಿ ಆಕೆ ನಿಮ್ಮನ್ನು ಸಂಭೋಗದ ವಿಷಯದಲ್ಲಿ ಪ್ರಶ್ನೆ ಮಾಡಲೂಬಹುದು ಅಥವಾ ಇಂಡೈರೆಕ್ಟ್ ಆಗಿ ಪ್ರೊವೋಕ್ ಮಾಡಲೂಬಹುದು. ಇನ್ನು ಹೆಚ್ಚು ಸಮಯ ಕಳೆದಂತೆ ಆಕೆ ನಿಧಾನವಾಗಿ ಬೇರೆ ಅಡ್ಡದಾರಿಗಳನ್ನು ಹಿಡಿಯುವ ಸಾಧ್ಯತೆಗಳು ಹೆಚ್ಚು. ಬೇರೆ ಪಾರ್ಟ್ನರ್ಗಳನ್ನು ಹುಡುಕುವ ಸಾಧ್ಯತೆ ಹೆಚ್ಚು. ಏಕೆಂದರೆ ಈ 2 ವಾರಗಳಿಂದ 1.5 ತಿಂಗಳಿನಲ್ಲಿ ಆಕೆ ಅತಿ ಹೆಚ್ಚು ಸಂಭೋಗದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾಳೆ. ಇನ್ನು ಮುಂದೆವರೆದು 2 ತಿಂಗಳು, 3 ತಿಂಗಳು ಸಂಭೋಗ ಮಾಡದೇ ಇದ್ದರೆ ಆಕೆಯ ಯೋನಿಯ ಭಾಗದಲ್ಲಿ ಡ್ರೈನೆಸ್ ಆಗೋದು, ಮೂಡ್ ಚೇಂಜ್ ಆಗೋದು, ಕೋಪ ಬರೋದು ಮುಂತಾದ ಸಮಸ್ಯೆಗಳು ಬರಬಹುದು. ನೀವು ನಿಮ್ಮ ಸಂಗಾತಿಯ ಜೊತೆಗಿದ್ದರೆ ಕೊನೆಯ ಪಕ್ಷ ವಾರಕ್ಕೊಮ್ಮೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ. ಇನ್ನು ನೀವು ಆಕೆಯಿಂದ ದೂರ ಇದ್ದರೆ ಕೊನೆಯ ಪಕ್ಷ ಫೋನ್ ಮುಖಾಂತರ ಅಥವಾ ಟಾಯ್ ಮುಖಾಂತರ ಆಕೆಗೆ ಸೆಕ್ಸ್ ಆಸಕ್ತಿಯನ್ನು ಉಂಟುಮಾಡುವುದು ಬಹಳ ಮುಖ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.